ಇಸ್ರೇಲ್ ಇರಾನ್ ಯುದ್ಧದಿಂದಾಗಿ ಇಡೀ ದೇಶದಲ್ಲಿ ಗ್ಯಾಸ್ ಸಿಲಿಂಡರ್ನ ಅಭಾವ ಸೃಷ್ಟಿಯಾಗಿದೆ. ಕಳೆದ 15 ದಿನದಿಂದ ರಾಜ್ಯದಲ್ಲಿ ಹೋಟೆಲ್ ಮಾಲೀಕರು 200 ಕೋಟಿಗೂ ಹೆಚ್ಚು ಲಾಸ್ ಅನ್ನು ಹೊಂದಿದ್ದಾರೆ. ಫೈನಲಿ ಈಗ ಕೇಂದ್ರ ಸರ್ಕಾರ ರೆಸ್ಟೋರೆಂಟ್ ಮತ್ತು ಹೋಟೆಲ್ ಮಾಲೀಕರಿಗೆ ತುಸು ರಿಲ್ಯಾಕ್ಸಿಂಗ್ ಅನ್ನೋ ಸುದ್ದಿಯನ್ನ ಕೊಟ್ಟಿದ್ದಾರೆ. ಅದೇನು ಸುದ್ದಿ ಅನ್ನೋದರ ಡೀಟೇಲ್ಸ್ ನೋಡೋಣ. ಹೋಟೆಲ್ಗಳಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್. ಹೆಚ್ಚುವರಿ 20% ಅನಿಲ ಹಂಚಿಕೆಗೆ ಕೇಂದ್ರ ಒಪ್ಪಿಗೆ. ರಾಜ್ಯಗಳಿಗೆ ಕೇಂದ್ರ ಪೆಟ್ರೋಲಿಯಂ ಇಲಾಖೆ ಪತ್ರ. ಮಧ್ಯಪ್ರಾಚ್ಯ ಯುದ್ಧ ಎಫೆಕ್ಟ್ನಿಂದ ರಾಜ್ಯ ಹೋಟೆಲ್ ಉದ್ಯಮ ಸಂಪೂರ್ಣವಾಗಿ ನೆಲಕಚ್ಚಿದೆ. ಕಳೆದ 2 ವಾರಗಳಿಂದ ಕಮರ್ಷಿಯಲ್ ಗ್ಯಾಸ್ ಸಪ್ಲೈಯಲ್ಲಿ ಕೊರತೆ ಉಂಟಾಗಿ ಕೆಲ ಹೋಟೆಲ್ಗಳು ಬಂದಾಗಿದ್ರೆ ಇನ್ನೂ ಕೆಲ ಹೋಟೆಲ್ಗಳಲ್ಲಿ ಮೆನು ಕಟ್ ಮಾಡಲಾಗಿದೆ. ಇಂತಹ ಸಂದರ್ಭದಲ್ಲಿ ಹೋಟೆಲ್, ರೆಸ್ಟೋರೆಂಟ್, ಡಾಬಾಗಳಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ಅನಿಲ ಹಂಚಿಕೆ ಕುರಿತಾಗಿ ಕೇಂದ್ರ ಪೆಟ್ರೋಲಿಯಂ ಇಲಾಖೆ ಕಾರ್ಯದರ್ಶಿ ರಾಜ್ಯಗಳಿಗೆ ಪತ್ರವನ್ನ ಬರೆದಿದ್ದು, ಪತ್ರದಲ್ಲಿ ರಾಜ್ಯಗಳಿಗೆ ಹೆಚ್ಚುವರಿಯಾಗಿ 20% ಅನಿಲ ಹಂಚಿಕೆ ಮಾಡಲಾಗುವುದು ಎಂದು ತಿಳಿಸಿದೆ. ರೆಸ್ಟೋರೆಂಟ್ಗಳು, ಡಾಬಾಗಳು, ಹೋಟೆಲ್ಗಳು ಮತ್ತು ಕೈಗಾರಿಕಾ ಕ್ಯಾಂಟೀನ್ಗಳು, ಆಹಾರ ಸಂಸ್ಕರಣೆ, ಡೈರಿ, ಸರ್ಕಾರಿ ಕ್ಯಾಂಟೀನ್ಗಳಿಗೆ ಆದ್ಯತೆ ಮೇಲೆ ನೀಡಲು ಸೂಚನೆ ನೀಡಲಾಗಿದೆ. ಈ ಮೂಲಕ ರಾಜ್ಯಕ್ಕೆ ಸಪ್ಲೈ ಆಗೋ ಕಮರ್ಷಿಯಲ್ ಸಿಲಿಂಡರ್ಗಳಲ್ಲಿ 50% ಹೋಟೆಲ್ ಉದ್ಯಮಕ್ಕೆ ನೀಡಲು ಒಪ್ಪಿಗೆ ಸಿಕ್ಕಂತಾಗಿದೆ. ಈ ಸಿಹಿ ಸುದ್ದಿ ನೀಡಿದ ಕೇಂದ್ರಕ್ಕೆ ಅಭಿನಂದನೆ ಸಲ್ಲಿಸುತ್ತೇವೆ ಅಂತ ಬೃಹತ್ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಹೇಳಿದೆ. ಕೇಂದ್ರ ಪೆಟ್ರೋಲಿಯಂ ಖಾತೆ ಸಚಿವಾಲಯದಿಂದ ಒಂದು ಮಾರ್ಗಸೂಚಿ ಬಂದಿದೆ. ಅದರಲ್ಲಿ ಇನ್ನೊಂದು 20% ಕಮರ್ಷಿಯಲ್ ಗ್ಯಾಸನ್ನು ಜಾಸ್ತಿ ಮಾಡೋಕ್ಕೆ ಅದರಲ್ಲಿ ಘೋಷಣೆ ಮಾಡಿದ್ದಾರೆ. ಈ ನಡೆಯನ್ನು ನಾವು ಬೆಂಗಳೂರು ಹೋಟೆಲ್ ಸಂಘದಿಂದ ಸ್ವಾಗತಿಸುತ್ತಿದ್ದೇವೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ 50% ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ರಾಜ್ಯ ಸರ್ಕಾರವು ಪ್ರಯಾರಿಟಿ 1, ಪ್ರಯಾರಿಟಿ 2, ಪ್ರಯಾರಿಟಿ 3 ಅಂತ ಹಂಚಿಕೆ ಮಾಡಿದ್ದಾರೆ. ಆ ಪ್ರಯಾರಿಟಿಯಲ್ಲಿ ನಮ್ಮ ಹೋಟೆಲ್ ಮತ್ತು ರೆಸ್ಟೋರೆಂಟ್ಸ್ಗಳಿಗೆ ಆದ್ಯತೆ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಹೋಟೆಲ್ಗಳು ಬಂದಾದರೆ ಹೋಟೆಲ್ ಮಾಲೀಕರಿಗೆ ಮಾತ್ರ ನುಕ್ಸಾನ್ ಆಗಲ್ಲ. ಅದು ಕನೆಕ್ಟೆಡ್ ಇಂಡಸ್ಟ್ರಿ ಅಂದರೆ ಸಪ್ಲೈ ಚೈನ್, ರೈತರಿಗಿರ್ಬೋದು, ಆಮೇಲೆ ಹಾಲು, ಮಾಂಸ, ಮೊಟ್ಟೆ ಈ ಥರ ಎಲ್ಲ ಪದಾರ್ಥಗಳಿಗೂ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಹೋಟ್ಲು ಕ್ಲೋಸ್ ಆದರೆ ಯಾರು ಆ ಪದಾರ್ಥಗಳನ್ನು ತಗೊಳ್ಳಲ್ಲ, ಎಲ್ಲರಿಗೂ ತೊಂದರೆ ಆಗುತ್ತೆ. ಇನ್ನು ಈ ಆದೇಶ ನಾಳೆಯಿಂದ ಜಾರಿಗೆ ಬರಲಿದೆ. ಕಳೆದ 2 ವಾರಗಳಲ್ಲಿ 30% 40% ವ್ಯಾಪಾರ ಕುಂಠಿತವಾಗಿತ್ತು. ಬಂದಾಗಿರೋ ಹೋಟೆಲ್ಗಳು ಮತ್ತೆ ಓಪನ್ ಆಗಲಿವೆ. ಒಂದೊಂದೇ ಮೆನುಗಳನ್ನು ಆರಂಭಿಸಲು ಹೋಟೆಲ್ ಮಾಲೀಕರು ನಿರ್ಧರಿಸಿದ್ದಾರೆ. ರಾಜ್ಯ ಸರ್ಕಾರ ಎಲ್ಲಾ ಹೋಟೆಲ್ಗಳಿಗೆ 50% ಕಮರ್ಷಿಯಲ್ ಸಿಲಿಂಡರ್ ಕೊಟ್ರೆ ಸಂತೋಷವಾಗಲಿದೆ ಅಂತಾರೆ ಹೋಟೆಲ್ ಮಾಲೀಕರು. ತುಂಬಾ ಒಳ್ಳೆಯ ವಿಷಯ ಇದು. 2 ವಾರದಿಂದ ಬಹಳ ಸಫರ್ ಪಟ್ಬಿಟ್ಟಿದ್ದಾರೆ ಜನಗಳು. ಹೋಟೆಲ್ನವರು ಎಷ್ಟೋ ಹೋಟೆಲ್ಗಳು ಕ್ಲೋಸ್ ಮಾಡಿದ್ರು. ಇವಾಗ ಒಂದು 25% ಕೇಂದ್ರ ಸರ್ಕಾರ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ ಅದು ಫಸ್ಟ್ ನೆಕ್ಸ್ಟ್ ಮಂಡೆಯಿಂದ ಕೊಟ್ಟರೆ ತುಂಬ ಸಂತೋಷ. ಫಸ್ಟ್ ಮುಖ್ಯವಾಗಿ ಅದು ಕ್ಲೀನಾಗಿ ನಮಗೆ ಸರ್ವ್ ಆಗಬೇಕು. 50% ಆಗಿರೋದ್ರಿಂದ ಭಾಳ ತುಂಬ ಸಂತೋಷ. ಅವರಿಗೆ ಧನ್ಯವಾದ ಹೇಳ್ತೀವಿ ನಾವು. ಮುಖ್ಯವಾಗಿ ಅದು ಕ್ಲೀನಾಗಿ ಎಲ್ಲರಿಗೂ ಸಪ್ಲೈ ಆಗಬೇಕು. ಆದ್ರೇ ಅದಕ್ಕೆ ಕಾರ್ಯಗತವಾಗಿ ಬರಬೇಕದು ಅಂತ ನನ್ನ. ಬೆಂಗಳೂರು ಹೋಟೆಲ್ನಲ್ಲಿ ಸಿಗುತ್ತಾ ಎಲ್ಲಾ ಮೆನು. ಕೇಂದ್ರ ಸರ್ಕಾರ ಹೋಟೆಲ್ಗಳಿಗೆ ಹೆಚ್ಚುವರಿಯಾಗಿ 20% ಹೆಚ್ಚುವರಿ ಗ್ಯಾಸ್ ಸಿಲಿಂಡರ್ ನೀಡಿದರೆ ಹೋಟೆಲ್ಗಳಿಗೆ 50% ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗಲಿವೆ. ಇದರಿಂದಾಗಿ ಹೋಟೆಲ್ಗಳು ಚೇತರಿಸಿಕೊಳ್ಳಲಿವೆ. ಮೆನು ಲಿಸ್ಟ್ನಲ್ಲಿ ಕಡಿತವಾಗಿದ್ದ ಒಂದೊಂದೇ ಮೆನು ನಾಳೆಯಿಂದ ಸೇರ್ಪಡೆ ಸಾಧ್ಯತೆ ಇದೆ. ಕೋಕ್ ಕೊಡಲಾಗಿದ್ದ ಚೈನೀಸ್, ನಾರ್ತ್ ಇಂಡಿಯನ್ ಐಟಮ್ಸ್ ಹಾಗೂ ದೋಸೆ ಐಟಮ್ಸ್ ಮತ್ತೆ ಸೇರ್ಪಡೆಯಾಗಲಿದೆ. ಶುಭ ಸುದ್ದಿ ಬಂದಿದೆ. ಕೇಂದ್ರ ಸರ್ಕಾರ ಕಮರ್ಷಿಯಲ್ ಗ್ಯಾಸ್ನಲ್ಲಿ 20% ಹೆಚ್ಚುವರಿ ಕೊಡುತ್ತೇವೆ ಎನ್ನುವುದು ಸುದ್ದಿಯನ್ನು ಕೊಟ್ಟಿರುತ್ತಾರೆ. ನಮ್ಮ ಬೆಂಗಳೂರು ಹೋಟೆಲ್ಗಳ ಸಂಘದ ಪರವಾಗಿ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆಯನ್ನು, ಧನ್ಯವಾದಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಮೊದಲು 20% ಇತ್ತು, ಇವಾಗ ಮತ್ತೊಂದು 20%, ಮುಂದಿನ ಕನಿಷ್ಠ 50%ನವರೆಗೂ ಕೊಡುತ್ತೇವೆ ಅಂತ ಹೇಳಿದ್ದಾರೆ. ಇದು ಒಳ್ಳೆಯ ಸುದ್ದಿ. ನಮ್ಮ ಉದ್ಯಮಕ್ಕೂ ಒಂದು ಆಧಾರವಾಗ್ತದೆ. ಹಾಗೂ ಕೇಂದ್ರ ಸರ್ಕಾರ ಕೂಡ ಜನಸಾಮಾನ್ಯರ ತೊಂದರೆಗಳ ಬಗ್ಗೆ ಅರಿವು ಹೋಗಿದೆ ಅಂತ ನೆನೆಸಿಕೊಂಡು ಈ ಸುದ್ದಿಯನ್ನು ನಾವು ಸ್ವಾಗತಿಸ್ತೇವೆ. ಒಟ್ನಲ್ಲಿ ಕೇಂದ್ರದ ಈ ನಡೆ ಹೋಟೆಲ್ ಉದ್ಯಮಕ್ಕೆ ಬೂಸ್ಟ್ ಕೊಟ್ಟಿದ್ದು ಹೋಟೆಲ್ ಮಾಲೀಕರು ಕೊಂಚ ನಿರಾಳವಾಗುವಂತೆ ಮಾಡಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.